ನಿನ್ನ ತಿನ್ಲ ನಾನು ಎದಕ್ಕೂ ಗುಗ್ಗ ಯಾಕೆ ತಿನ್ಬಾರ್ದು ಹೇಳು ಬಂದಲ್ಲಿ ಗೊಗ್ಗು ನಾಡಿದ್ದು ಟ್ರಿಪ್ ಹೋಗ್ತಾ ಇದೀವಲ್ಲ ಇದು ಸಡನ್ ಪ್ಲಾನಾ ನನ್ನ ಹಸ್ಬೆಂಡು ಎದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ರೀಸನ್ ಹೇಳಿದ್ದಾರೆ ಎದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹೇಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ವೆಲ್ಕಮ್ ಟು ಡೈಲಿ ವ್ಲಾಗ್ ಸೊ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಮಾಡಿ ಅಂದರೆ ಈ ಥರ ಡೈಲಿ ವ್ಲಾಗ್ ಮಾಡಿ ಬಟ್ ವಿಡಿಯೋಸ್ ಅಂತ ಹಾಕ್ತಾಯಿದ್ದೀನಿ ಸೊ ಬರೀ ಫಂಕ್ಷನ್ ವೀಡಿಯೋಸು ಮತ್ತು ಟ್ರಾವೆಲ್ ವೀಡಿಯೋಸು ಅವೇ ಆಗ್ತಾಯಿದೆ ಹಂಗಾಗಿ ಅದಕ್ಕೋಸ್ಕರ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಡೈಲಿ ವ್ಲಾಗ್ ಮಾಡಿದ್ರೆ ಏನು ಗೊತ್ತಾ ಅವತ್ತಿನ ಮಾಡಿ ಸೊ ಅವತ್ತಿನ ದಿನ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ವಿಡಿಯೋ ಹಾಕಿದ್ರೆ ಸೊ ನಿಮಗೂ ಇಂಟ್ರೆಸ್ಟ್ ಇರುತ್ತೆ ನಾನು ಇವತ್ತು ಡೈಲಿ ವ್ಲಾಗ್ ಇವತ್ತು ಮಾಡಿ ಒಂದು 2 ವೀಕ್ಸ್ 3 ವೀಕ್ಸ್ ಆದಮೇಲೆ ಹಾಕಿದ್ರೆ ಸೊ ಅದು ಇಂಟ್ರೆಸ್ಟ್ ಬರೋಲ್ಲ ಅಂದರೆ ಅದು ಕಂಟಿನ್ಯೂಟಿ ಸಿಗೋಲ್ಲ ವಿಡಿಯೋಸ್ಗೆಲ್ಲ ಈ ಫಂಕ್ಷನ್ ವೀಡಿಯೋಸು ಇಲ್ಲಾಂದರೆ ಟ್ರಾವೆಲ್ ವೀಡಿಯೋಸ್ ಅಂದರೆ ಯಾವಾಗ ಬೇಕಾದರೂ ಹಾಕ್ಬೋದು ಸೊ ಬರೀ ಇವಾಗ ಸ್ವಲ್ಪ ಟ್ರಾವೆಲ್ ನಡೀತಾ ಇದೆ ಆಮೇಲೆ ನಮ್ಮ ಮನೇಲಿ ಫಂಕ್ಷನ್ ಆಗ್ತಾಯಿದೆ ಸೊ ಬರೀ ಅದೇ ವೀಡಿಯೋಸ್ ತುಂಬ ಇದೆ ಅವೇ ನನಗೇನು ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಡೈಲಿ ವ್ಲಾಗ್ಸ್ ಎಲ್ಲ ಸ್ಟಾಪ್ ಮಾಡಿದೆ ಮತ್ತು ಆಫ್ಟರ್ ಲಾಂಗ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತು ಏನು ಮಾಡ್ತೀವಿ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಂದು ಎಲ್ಲ ರೂಟೀನ್ ಮಿಸ್ ಆಗಿಬಿಟ್ಟಿದೆ ಡಯಟ್ ಮಾಡ್ತಾ ಇಲ್ಲ ವಾಕ್ 2 ಡೇಸ್ ಆಯಿತು ವಾಕ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಯೋಗ ಮಾಡ್ತಾ ಇಲ್ಲ ಸೊ ಇದೆಲ್ಲ ಆಗಿದೆ ಸೊ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನು 2 ಡೇಸಲ್ಲಿ ಮತ್ತೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಸೊ ನಾವು ಟ್ರಿಪ್ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ಮನೇಲಿ ಫಂಕ್ಷನ್ ಇದೆ ಊರಿಗೆ ಹೋಗಬೇಕು ಸೊ ಇದೇ ಆಗ್ತಾಯಿದೆ ಗೊತ್ತಿಲ್ಲ ನೋಡಬೇಕು ಊರಿಂದ ಬಂದ ತಕ್ಷಣ ಸ್ಟ್ರಿಕ್ಟಾಗಿ ಡಯಟು ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅಪ್ಡೇಟ್ ಮಾಡ್ತೀನಿ ನಿಮಗೂ ಸೊ ಬನ್ನಿ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ಬೀಟ್ರೂಟ್ ABC ಜ್ಯೂಸ್ ಇದೆ ಮತ್ತು ಇದು 2 ಡೇಸಿಂದ ಸ್ಟಾರ್ಟ್ ಆಗಿದೆ 2 ಡೇಸಿಂದ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಇದು ಡೈಲಿ ಜ್ಯೂಸ್ ತೊಗೊತಾ ಇದ್ದೀನಿ ಇಲ್ಲಿ ಬಾಕ್ಸ್ಗೆ ಪಲಾವ್ ಮಾಡಿದ್ವಿ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟು ಏನೇನು ಕೆಲಸ ಇದೆ ನೋಡ್ಕೊಳ್ಳೋಣ ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಸ್ವಲ್ಪ ಮೊಸರು ಚಟ್ನಿ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಹಾಗೆ ಜ್ಯೂಸ್ ಕುಡಿಬೇಕು ABC ಜ್ಯೂಸ್ ಕುಡಿಬೇಕು ಯೋಗ ಮಾಡೋಣ ಅಂದ್ಕೊಂಡಾಕತ್ತೀನಿ 11 o'clockಗೆ ನೋಡಬೇಕು ಏನು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ಟಾರ್ಟ್ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಮತ್ತೆ ಬ್ರೇಕ್ ಆಗುತ್ತೆ ಇನ್ನೂ ಒಂದು 2 ಡೇಸಲ್ಲಿ ನಾವು ಟ್ರಿಪ್ ಹೋಗ್ತಾಯಿದ್ದೀವಿ ಸೊ ಗೆಸ್ ಮಾಡಿ ನೋಡೋಣ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಇದು ಸಡನ್ ಪ್ಲ್ಯಾನ್ ಆಗಿದ್ದು ಹಾಗೆ ನಮ್ಮದು ಆ್ಯನಿವರ್ಸರಿ ಟ್ರಿಪ್ಪು ಪ್ರತಿ ವರ್ಷ ಎಲ್ಲಾದರೂ ಹೋಗ್ತೀವಿ ಸೊ ಈ ಸಲ ಬೇಡ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ ಯಾಕಂದರೆ ಬರೀ ಫಂಕ್ಷನು ಅದು ಇದು ಅಡ್ಡಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಆರಾಮಿರ್ಲಾರ್ದಂಗೂ ಕೂಡ ಆಗಿತ್ತಲ್ಲ ಹಂಗಾಗಿ ಬೇಡ ಅಂತ ಅಂದ್ಕೊಂಡ್ವಿ ಇಲ್ಲೇ ಎಲ್ಲಾದರೂ ಒಂಥರ ಸ್ಟೇಕೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡು ಸಡನ್ನಾಗಿ ಇಲ್ಲ ಹೋಗಿ ಬರೋಣ ಅಂತ ಬುಕ್ ಮಾಡಿದ್ರು ನೋಡಿರಿ ಯಾರು ಬಂದರು ಇಷ್ಟೊತ್ತನಿಗೆ ಇವನು ಬಂದುಬಿಡ್ತಾನೆ ನಿನ್ನ ಹೆಸರೇನೋ ಹಾಗಾಗಿ ಇನ್ನು 2 ಡೇಸಲ್ಲಿ 2 ಡೇಸ್ ಅಲ್ಲ ಇವತ್ತು ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಬೆಳಗ್ಗೆ ನಮ್ಮದು 7:30ಗೇನೋ 7:30 ಫ್ಲೈಟ್ ಇದೆ ಬೆಳಗ್ಗೆ ನಾವು 5ಗೆಲ್ಲ ಬಿಡಬೇಕು ಸೊ ಇನ್ನು 2 ಡೇಸಲ್ಲಿ ಟ್ರಿಪ್ ಹೋಗ್ತಾಯಿದ್ದೀವಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಟ್ರಿಪ್ ಹೋಗೋಕ್ಕೆ ಅಂತೇಳಿ ಇದು ಸಡನ್ ಪ್ಲ್ಯಾನ್ ಆಗಿತ್ತಲ್ಲ 1 ವೀಕ್ ಮುಂಚೆ ಅಷ್ಟೇ ನಾವು ಫ್ಲೈಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದು ಸೊ ಬಟ್ಟೆ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಬಟ್ ಇನ್ನೂ ಯಾವ ಬಂದಿಲ್ಲ ಮೇ ಬಿ ಇವತ್ತು ನಾಳೆ ಬಂದರೆ ಸರಿ ಇಲ್ಲ ಅಂತಂದರೆ ಇದ್ದಿದ್ದೇ ಔಟ್ಫಿಟ್ಸ್ ಮ್ಯಾನೇಜ್ ಮಾಡಬೇಕು ಸೊ ನೋಡೋಣ ಗೆಸ್ ಮಾಡಿ ನೋಡೋಣ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳಿ ಸೊ ಇನ್ನೂ ಕೆಲಸ ಇದೆ ಮಧ್ಯಾಹ್ನ ಇವಾಗ ಅಡುಗೆ ಕೆಲಸ ಇದೆ ತುಂಬ ಕೆಲಸ ಇದೆ ಕುತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಇವಾಗ ಅಮಿತ್ ಬರ್ತಾನೆ ಅಮಿತ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನೋಡಿ ಒಂದು ಕಾರ್ ಎಷ್ಟು ದೊಡ್ಡ ಕಾರ್ ಇದೆ ಅಮಿತ್ ನಿನ್ನ ಕಾರ್ ಎಲ್ಲ ತೋರಿಸ್ಬಾ ಥಾರ್ ದೊಡ್ಡ ಕಾರ್ ಇದೆ ಇವನ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮತ್ತೆ ನನ್ನ ಕೆಲಸ ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಅದಿಲ್ಲ ಅಮಿತ್ ಇವನು ಬರ್ತಾಯಿದ್ದಾನೆ ಟ್ರಿಪ್ಪಿಗೆ ಇವತ್ತು ನಮ್ಮ ಜೊತೆ ಬರ್ತಾಯಿದ್ಯಾ ಅವ್ರ ಅಂಕಲ್ ಹೇಳ್ಬಿಟ್ಟಿದ್ದಾರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೊ ಇದಾಗಿತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೆಲಸ ನೋಡಿ ಎಲ್ಲ ತಂದಿಟ್ಬಿಡ್ತಾನೆ ಈ ಥರ ಓಯ್ ಅಮಿತ್ ನಾಶ ಏನು ಮಾಡಿದೆ ಅಮ್ಮ ನಿಮ್ಮ ಮನೆಗೆ ಒಂದನೇ ಇವನ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಇವನಿಗೆ ಆಟ ಆಡಿ ಸ್ವಲ್ಪ ಹೊತ್ತು ಹೊಡೋದು ಬಡೋದು ಎಲ್ಲ ಮಾಡಿ ಗೊಗ್ಗ ಮಾಡಿಸಿ ಅಮಿತ್ತು ನನ್ನ ಮೈಯಾಗ ಗೊಗ್ಗ ಬರುತ್ತೆ ಇವಾಗ ಇಲ್ಲಮ್ಮ ಗೊಗ್ಗ ಇಲ್ಲ ಬಾ
ಬಾ ಕುತ್ಕೋ ಬಾ. ಆ ಏನ ಅಲ್ಲಿ ಆಡ್ತೀಯಾ? ಆಡೋಗು. ಯಾರು ಬಿಡಂದ ನಿನಗೆ? ನಿನ್ಗಿಂತ ಒಜ್ಜ ಐತೆ ಅದು ಗಾಡಿ. ಬಿಸಿ ಜ್ಯೂಸ್ ಕುಡಿತೀಯಾ? ಇದು ನಾವು ಇದಕ್ಕೆ ಗೊಗ್ಗ ಯಾವುದಕ್ಕೂ ಅಂಜಲ್ಲ, ಅದಕ್ಕೆ ಗೊಗ್ಗ ಅಂತೇಳಿ ಅನ್ಸ್ಬಿಟ್ಟಿದ್ದೀವಿ. ನಮ್ಮ ತಂಗಿಗೆ ಗೊಗ್ಗ ಬಂದಿದೆ ಅಂತ ಹೇಳಿದ್ದೀನಿ. ಇವಾಗ ಒಳಗೆ ಹೋಗಿ ಗೊಗ್ಗ ನೋಡ್ಕೊಂಬರೋಣ. ಹಾಂ, ಸುಷ್ಮಿತಕ್ಕ ನೋಡ್ಕೊಂಬರೋಣ. ಇದಕ್ಕ ಗೊಗ್ಗ ಅದಕ್ಕೆ ಮನೆಗೆ ಹೋಗ್ತೀನಿ ಅಂತ ಕುಂತ್ಬಿಟ್ಟಿದ್ದಾರೆ. ಇಲ್ಲ ಅಮ್ಮ, ಗೊಗ್ಗ ಇಲ್ಲಮ್ಮ, ಸುಮ್ಮನೆ ಅಂದೆ ನಾನು. ಬಾ ಹೋಗಿ ಸುಷ್ಮಿತಕ್ಕನ ಮೈಯಾಗ ಗೊಗ್ಗ ಐತಾ ನೋಡ್ಕೊಂಬರೋಣ ಬಾ. ಗೊತ್ತಾಯ್ತು, ಹೋಗಿ ಇಟ್ಕೊಳೋದು ನಿನ್ನ ಕಾಲು ಇಟ್ಕೊಳತ್ತಲ್ಲಿ ಗರ 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 ತಿರುಗಿಸಿ ಒಕ್ಕಟ್ಬಿಡುತ್ತಾ. ಹೋಗು ನಡಿ, ಹೋಗಪ್ಪ. ನಾನು ಬಾಗ್ಲಾಕೊಂದಿನಿ, ಬೇಗ ಹೋಗು. ಕಾಲಗ ಹಿಂಗೆ ಹೋದ ತಕ್ಷಣ ಕಾಲು ಎಳ್ಕೊಂಬಿಡುತ್ತಂತ ನಿನ್ನ. ಏನು ಮಾಡ್ತೀವಿ? ಹೋಗು. ಸುಳ್ಳು ಹೇಳಕತ್ತಿಲ್ಲ ಅಮ್ಮಿದ್ದು, ಕರೆ ಹೇಳಕತ್ತೀನಿ. ಸುಳ್ಳು ಹೇಳಕತ್ತಿಲ್ಲ, ಹೋಗು. ಎದಕ್ಕ? ಏನು ಮಾಡ್ಬೇಕು? ಆಯ್ತು, ಏನು ಮಾಡ್ಬೇಕಿಲ್ಲ? ಎದಕ್ಕ ಮಕ್ಕೊಂತಿ? ಇಷ್ಟು ಬಡನ ಬೆಳಗ್ಗೆ ಆಗೈತಿ, ಕತ್ಲಾಗೈತಿ ಮಕ್ಕೊಳಕ. ಬಂತಲೆ ಗೊಗ್ಗ. ಆಯ್ತು, ಇವಾಗ ಗೊಗ್ಗ ಕೇಳತ್ತಂತೆ. ಎದಕ್ಕೆ ಹೋಗ್ಬೇಕು ನಿನ್ನ ಮನೆಗೆ? ಮನೆಗೆ ಎದಕ್ಕೆ ಹೋಗ್ಬೇಕು? ನಿನ್ನ ತಿನ್ಲ ನಾನು? ಎದಕ್ಕೂ ಗೊಗ್ಗ? ಅದೇ ನಿನ್ನ ಯಾಕೆ ತಿನ್ಬಾರ್ದು ಹೇಳು? ನಿಂಗೆ ಅಪ್ಪ ಅಮ್ಮ ಅದಾರ? ಅಪ್ಪ ಅಮ್ಮ ಇದ್ರೆ ಏನು ಮಾಡ್ಬೇಕು? ಓ, ನಿನ್ನ ತಿನ್ಬಾರ್ದ? ಯಾರನ್ನ ತಿನ್ಲಿ? ಸೂರ್ಯಕನ್ ತಿನ್ಲಾ? ಸೂರ್ಯಕನ್ ತಿನ್ಲ, ಸುಷ್ಮಿತಕನ್ ತಿನ್ಲ? ಸೂರ್ಯಕಗ ಗಂಡ ಅದಾರ? ನಿಂಗೆ ಯಾರದಾರ? ಮತ್ತೆ ಯಾರದಾರ? ಅಮ್ಮ, ಅಪ್ಪ, ಅತ್ತೆರು. ಇದಕ್ಕೆ ಮನೆಗೆ ಹೋಗ್ತಿ? ಇಲ್ಲೇ ಮಕ್ಕೋ. ಎದಕ್ಕ? ಏನ್ ತ್ರಾಸ ಆಗೈತಮ್ಮ? ನೋಡಿದ್ರ ಎಷ್ಟು ಮಾತಾಡ್ತಾನೆ. ಇನ್ನು ಬಂತಲ್ಲೇ ಗೊಗ್ಗ ಎಷ್ಟು ಮಾತಾಡ್ತಾನೆ ಇವನು ಅಂತಂದ್ರೆ ಎಲ್ಲ ನಾಟಕ. ಗೊಗ್ಗ ಒಳಗೆ ನಾನೆಲ್ಲ ಗೊಗ್ಗ ಅಲ್ಲ, ನಾನು ಮಿಸ್ಸು ಸುಳ್ಳೆ ಹೇಳ್ತಾಳೆ. ಕೇಳ ಇದಕ್ಕೆ ಸುಮ್ಮನೆ ಮುಂಜಾನೆ ಹುಡುಗನ ಇದನ್ನ ಮಾಡ್ತಿದ್ವಿ. ಇಲ್ಲಿ ಬಿಡು, ಅಕ್ಕಿನ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಟ್ರಿಪ್ಗೆ, ಇಲ್ಲೇ ಬಿಡ್ಬಿಡ್ರಿ ಅಂತ ಹೇಳಮ್ಮ. ಅತ್ತನು ಬರಕತ್ತಾನ ಟ್ರಿಪ್ಪಿಗೆ ಬರಕತ್ತೀಯಾ? ಎದಕ್ಕ? ಎದಕ್ಕ? ನಾನೇನ್ ತಪ್ಪು ಮಾಡೀನಿ ಅಮ್ಮಿತ್ತು? ಎದಕ್ಕಮ್ಮ ಬಂಗಾರ? ಎದಕ್ಕಮ್ಮ ಬಂಗಾರ? ನಾನು ಏನು ತಪ್ಪು ಮಾಡೀನಿ ಹೇಳಮ್ಮಿತ್ತು? ಪ್ಲೀಸ್, ಸಾರಿ ಅಮ್ಮಿತ್ತು. ಸಾರಿ. ನನ್ನ ಮೈಯಾಗ ಗೊಗ್ಗ ಇಲ್ಲ, ಸುಷ್ಮಿತಕ್ಕನ ಮೈಯಾಗ ಐತಿ. ಸುಷ್ಮಿತಕ್ಕನ ಗೊಗ್ಗ ನಾನಲ್ಲ ಅಮ್ಮ. ಬೆಳಗ್ಗೆ ಇವಾಗ ಗೊಗ್ಗ ಎಲ್ಲ ಹೋಯ್ತು. ಇವಾಗ ಅಮ್ಮಿದ್ದು ಸ್ಟಡಿ ಟೈಮ್. ಓಕೆ, ಓದಿಸ್ತೀನಿ. ಇದೇನಮ್ಮ? ಆಪಲ್ ಅಲ್ಲ ಅಮ್ಮಿದ್ದು, ವಾಟರ್ಮಿಲನ್. ಕಲ್ಲಂಗಡಿ ಹಣ್ಣು. ಇದೇನಿದು? ನೋಡು, ಫೋಟೋ ನೋಡಿ ಹೇಳಿ. ಏನಿದು? ತಿಂತಿಯಲ್ಲ ದಿನ. ಏನಿದು? ಚಾಕ್ಲೇಟ್. ಇದೇನಿದು? ಏನ್ ನೋಡಪ್ಪ, ನೋಡು. ನೀರಾಗ ಏನೋಗುತ್ತ? ಮೊಟ್ಟೆ. ಇದೇನಾಯ್ತು ಹೇಳು? ಇದು ಮಾತ್ರ ಚಲೋ ಗೊತ್ತು ನಿನಗೆ. ಇದು ಏನಂತ? ಟಕ್ ಟಕ್ ಅನ್ನತ್ತಲ್ಲ, ಅದು ಕ್ಲಾಕ್, ಗಡಿಯಾರ. ಇದೇನಮ್ಮಿತ್ತು? ನೋಡುಮಿ ಇದ್ದ ನಮ್ದು ದೊಡ್ಡ ಇವ್ರ ದೊಡ್ಡ ಮನೆ ಅಂತ, ಇದು ಸ್ಮಾಲ್ ಅಂತ. ಇದು ನಮ್ಮನೆ, ಇದು ನಿಮ್ಮನೆ. ನಿಮ್ಮ ಮನೆಗೆ ಯಾರ್ಯಾರು ಅದಿರಿ? ಅಪ್ಪ, ಅಮ್ಮ, ಅತ್ತವ್ವ, ನೀನು ಮತ್ತೆ ನೀ ನಮ್ಮ ಮನೆಯಾಗ ಅದೀಯಾ? ಹಾ, ಬಾರಿ ಬಿಡು. ಇದೇನಿದು? ಇದು ಅಮಿತ್, ಇದು ಅಥರ್ವ. ಇದು ಸೂಯಕ್ಕ, ಇದು ನಾನು. ಯಾರು ಸೂಯಕ್ಕ?
ಇದು ಶಿವೆ ಇದು ಇದು ನಾನು ಇಷ್ಟ ಇದೆಯಲ್ಲ ಮಿತ್ತು ನೀನು ನಿನ್ನ ಜೊತೆ 2 ನಾನು. ಸೊ ನೋಡ್ಬೋದು ಪಾತ್ರೆ ಎಲ್ಲ ತಿಕ್ಕಿ ಇದು ಪಾಲಕ್ ನೆನಿಟ್ಟಿದ್ದೀನಿ, ಎಲ್ಲ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಪಲ್ಯ ಮಾಡಬೇಕು ಅಷ್ಟೇ, ಪಾಲಕ್ ಪನ್ನೀರ್ ಮಾಡಬೇಕು ಸಾರಿ. ಸೊ ಟ್ರಿಪ್ಪಿಗೆ ಹೋಗಕ್ಕೆ ಆರ್ಡ್ರ್ ಮಾಡಿದ್ದು ಬಟ್ಟೆಗಳು ಬಂದಿದೆ. ಸೊ ಇನ್ನೊಂದು 2 ಬರಬೇಕು ಅನಿಸುತ್ತೆ, ಗೊತ್ತಿಲ್ಲ, ಮೇ ಬಿ ನಾಳೆ ಬರ್ಬೋದು. ಸೊ ಬನ್ನಿ ಇವನ್ನ ತೋರಿಸ್ತೀನಿ. ತೋರಿಸಿದ್ಮೇಲೆ ನಾನು ಈ ಬಟ್ಟೆ ಮೇಲೆ ಗೆಸ್ ಮಾಡಿ ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ನನ್ನ ಡ್ರೆಸ್ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಸೊ ನಮ್ಮ ಯಜಮಾನ್ರಿಗೆ ಶರ್ಟು ಮಿಂತ್ರಾಯಿಂದ ಮಾಡಿದ್ದೆ. ಇದೆಯಾ ಅಂತ ಪಾರ್ಸಲ್. ಫಸ್ಟ್ ಒನ್ ಇದು ಸ್ಕರ್ಟ್. ಸೊ ಜಸ್ಟ್ ಗೆಸ್ ತಗೊಳ್ಳಿ ನೋಡೋಣ ಎಲ್ಲಿ ಹೋಗ್ತಾ ಇದೀವಿ ಅಂತ. ಇಂಡಿಯಾದಲ್ಲೇ ಹೋಗ್ತಾ ಇರೋದು ನಾವು, ಬಟ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ. ಈ ಬಟ್ಟೆ ನೋಡೇ ಗೆಸ್ ಮಾಡ್ಬೋದು. ಸೊ ಮ್ಯಾಚಿಂಗ್ ಇರಲಿ ಅಂತ ಹೇಳಿ ಸೇಮ್ ನಮ್ಮ ಹಸ್ಬೆಂಡನ್ನು ಇದೇ ಥರ ಮ್ಯಾಚಿಂಗ್ ಒಂದೇ ದಿನ ಬಂದಿದೆ. ಇದೇ ಥರ ಶರ್ಟ್ ಮಾಡಿದ್ದೀನಿ, ಬಟ್ ಅವ್ರು ಈ ಥರದ್ದು ಹಾಕ್ಕೊಂತಾರೋ ಇಲ್ಲ ಗೊತ್ತಿಲ್ಲ. ಲೆಟ್ಸಿ. ಈ ಡ್ರೆಸ್ ನೋಡಿ ಅಂತೂ 100% ಗೆಸ್ ಮಾಡ್ಬೋದು ನೀವು. ಸೊ ಸಿ ನಾನು ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬಟ್ ನೀವು ಇನ್ಸ್ಟಾಗ್ರಾಮ್ ನನ್ನ ಫಾಲೋ ಮಾಡಿದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ. ಈ ವಿಡಿಯೋ ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಸೊ ಹೇಗಿದೆ ಡ್ರೆಸ್ ಅಂತಲೂ ತಿಳಿಸಿ. ಇದಕ್ಕೆ ಒಂದು ದುಪ್ಪಟ್ಟ ಬಂದಿದೆ. ಲಾಸ್ಟ್ ಡ್ರೆಸ್ ನನಗೂ ಇನ್ನೂ 2 ಪಾರ್ಸಲ್ ಬರಬೇಕು. ನನ್ನ ಹಸ್ಬೆಂಡ್ದು ಇನ್ನೂ 2 ಶರ್ಟ್ ಆರ್ಡ್ರ್ ಮಾಡಿದ್ದೆ, ಅದು ಬರಬೇಕು ಅನಿಸುತ್ತೆ. ಸೊ ನಾಳೆ ಇವತ್ತನಷ್ಟಲ್ಲಿ ಬಂದರೆ ನಾಳೆ ಎಲ್ಲ ಪ್ಯಾಕಿಂಗ್ ಮಾಡ್ಬೋದು. ಬಿಕಾಸ್ ನಮ್ಮದು ನಾಡಿದ್ದೆ ವೆಡ್ನಸ್ಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ. ಸೊ ನೋಡೋಣ ಏನೇನು ಬರುತ್ತೆ. ಸೊ ನಾಳೆ ಪ್ಯಾಕಿಂಗ್ ಎಲ್ಲ ನಿಮಗೆ ತೋರಿಸ್ತೀನಿ. ಆಮೇಲೆ ಬಟ್ಟೆ ನಾನು ಜಾಸ್ತಿ ಬೇರೆ ಟೈಮಲ್ಲಿ ಬಟ್ಟೆ ಅದೆಲ್ಲ ಶಾಪಿಂಗ್ ಜಾಸ್ತಿ ಮಾಡಲ್ಲ. ನಾನು ಇಯರ್ಲಿ ಒನ್ಸ್, ಅದು ಆ್ಯನಿವರ್ಸರಿ ಟ್ರಿಪ್ ಹೋಗ್ಬೇಕಾದ್ರೆ ಅಷ್ಟೇ ನಾನು ಶಾಪಿಂಗ್ ಮಾಡೋದು. ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಲ್ಲ ಆ ಪ್ಲೇಸಿಗೆ ತಕ್ಕಂತೆ ಬಟ್ಟೆ ಶಾಪ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ನೀವು ಪ್ರತಿ ಟ್ರಿಪ್ಪಿಗೆ ಬಟ್ಟೆ ಆರ್ಡ್ರ್ ತೊಗೊತೀನಿ, ಪ್ರತಿ ಟ್ರಿಪ್ಪಿಗೆಲ್ಲ ತೊಗೊಳೋದಿಲ್ಲ. ಸೊ ಆ್ಯನಿವರ್ಸರಿ ಟೈಮಲ್ಲಿ ಅಷ್ಟೇ ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಷ್ಟೇ. ಹೇಗಿದೆ ಈ ಸ್ಕರ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಹೇಳಿ, ಈ ಔಟ್ಫಿಟ್ಟಿಂದ ಅಟ್ಲೀಸ್ಟ್ ನೀವು ಗೆಸ್ ಮಾಡ್ಬೋದಾ? ಫಸ್ಟ್ ಔಟ್ಫಿಟ್ ರಿವೀಲ್ ಮಾಡಿದ್ದೀನಿ. ಗೆಸ್ ಮಾಡ್ಬೋದಾ ಈ ಥರ ಔಟ್ಫಿಟ್ಟಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ಆಗಲ್ಲ ನಮ್ಮ ಸಿಸ್ಟರ್ಗೆ. ಗೊತ್ತಾಗಲ್ಲ ಅಂತೀಯಾ? ಸೊ ಗೈಸ್ ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾಳೆ. ನೋಡೋಣ, ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡ್ಬೋದು. ಎದಕ್ಕೆ ಗೆಸ್ ಮಾಡೋಕ್ಕಾಗಲ್ಲ ಈ ಥರ ಔಟ್ಫಿಟ್ಟಿಂದ? ಪ್ಲೇಸ್ ನೇಮ್ ಗೆಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸಿಸ್ಟರ್ಗೂ ಹೇಳಿದ್ದಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಿನ್ನೆ ಹೇಳಿದ್ದೀನಲ್ಲ, ಎಷ್ಟು ಕಾಡಿಸಿ ಯಾಕಂದರೆ ನಾವೇ ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ದಿದ್ದನ್ನು ಈ ಪ್ಲೇಸ್ನ. ಸೊ ಈಕಿಗೂ ಕಾಡಿಸಿ ನಿನ್ನೆ ಹೇಳಿನ, ಮೊನ್ನೆ 2 ಡೇಸ್ ಆಯಿತು ಹೇಳಿ ಅಷ್ಟೇ. ನಾವು ಬುಕ್ ಮಾಡಿದ್ದೆ ಅದಕ್ಕೆ ನಿನ್ಗೆ ಹೇಳೋಕ್ಕಿಂತ ಮುಂಚೆ. ನಾವು ಫಸ್ಟು ವಿಯೆಟ್ನಾಮು ಅಲ್ಲಿ ಇಲ್ಲಿ ಅಂತ ಹೇಳಿ ಹೋದಿಲ್ಲ. ಇವಾಗ ಹೇಳ್ಬಾರ್ದಾಗಿದ್ದೆ. ನಾನೇ ಆ್ಯಕ್ಚುಲಿ ಯಾರಿಗೂ ಹೇಳ್ಬಾರ್ದು, ಡೈರೆಕ್ಟ್ ಅಲ್ಲೇ ಹೋಗಿ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ಅಲ್ಲೇ ಹೋಗಿ ಪ್ಲೇಸ್ ರಿವೀಲ್ ಮಾಡೋಣ ಅಂದ್ಕೊಂಡೆ. ಬಟ್ ಅದೇನಂತಾರೆ, ಮನೇಲಿ ಸಡನ್ನಾಗಿ ಫಂಕ್ಷನ್ ಬಂದ್ಬಿಡ್ತು. ಆ ಡೇಟ್ಸು, ನಾವು ಟ್ರಾವೆಲ್ ಮಾಡೋ ಡೇಟ್ಸು ಅದು ಇದು ಸ್ವಲ್ಪ ಕೊಲ್ಯಾಡ್ ಆಗ್ತಾಯಿತ್ತು. ಹಂಗಾಗಿ ಹೇಳೋ ಪರಿಸ್ಥಿತಿ ಬಂತು. ಅದಿಲ್ವಿ? ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ ನಾನು. ಬಾರಿ. ನಾನು ಇಲ್ಲಿ ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಬಂದು ನಾನೇ ಮಾಡ್ತೀನಿ ಪಾಲಕ್ ಪನ್ನೀರ್ ಅಂದರು. ಬಟ್ ಅವ್ರಿನ್ನೂ ಬಂದಿಲ್ಲ, ಲೇಟ್ ಆಯಿತು. ಅಟ್ಲೀಸ್ಟ್ ಇದನ್ನು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಪನ್ನೀರೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ಗೆ ಪನ್ನೀರ್ ಹಾಗೆ ಹಾಕ್ಬೋದು. ಬಟ್ ನಮಗೇನೋ ಗೊತ್ತಿಲ್ಲ, ಯಾವಾಗಲೂ ನಾವು ಈ ಥರ ಫ್ರೈ ಇದ್ರೇ ನಮಗೆ ಇಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಮೀಡಿಯಮ್ ಫ್ರೈ ಇರಬೇಕು. ನಮಗೇನೋ ಇದು ಹಸಿದು ಹಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಚಪಾತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಬಂದರು. ಇವಾಗ ಅದು ನಾನು ಏನಿದು ಪಾಲಕ್ ಕುದಿಸಿಟ್ಕೊಂಡಿದ್ದೆ. ಪಾಲಕ್ ಕುದಿಸಿದ್ಮೇಲೆ ಪಾಲಕ್ ಸಣ್ಣದ ಮಾಡ್ಕೊಂಡಿದ್ದೀನಿ. ಸ್ಪಿನಾಚು, ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಇದು ಹಾಕಿದ್ದೀನಿ,
ಇದು ಅದು ಕನ್ನಡದಾಗ ನನಗೆ ಆ ವರ್ಡ್ ಬರಲ್ಲ. ಯಾವ್ದಿದ ಹಿಂಗ ಹೆಂಗು ಹಿಂಗು ಟೊಮೊಟೊ ಬೇಕಾದ್ರೆ ಸಪ್ರೇಟ್ ಇದನ್ನು ಮಾಡ್ಕೋಬೋದು, ಇದ್ರಾಗೂ ಹಾಕ್ಬೋದು. ಟೊಮೊಟೊ ಸ್ಪಿನಾಚ್ ಇದು ಮಾಡಿ ದೊಡ್ಡದಕ್ಕೆ ಜಾರ್ ತಗೋಬೇಕಿಲ್ಲ. ಇಲ್ಲ, ಇದು ಸರಿ ಹೋಗುತ್ತೆ. ಇದು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತೇನೆ. ಸೊ ಫೈನಲಿ ಅಲ್ಲಿ ಮಾಡ್ತಿದ್ದಾರೆ ಅವರು. ನಾನಿಲ್ಲಿ ಚಪಾತಿ ಮಾಡ್ತಿದ್ದೀನಿ. ಪನ್ನೀರ್ ಫ್ರೈ ಆಗಿದೆ. ಬನ್ನಿ ಊಟ ಮಾಡೋಣ, ಹಶ್ವಾಗ್ಬಿಟ್ಟಿದೆ. ಸೊ ಎಮ್ಮಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಥ್ಯಾಂಕ್ ಯು ಯಜಮಾನ್ರೆ. ವೆಲ್ಕಮ್. ಎಮ್ಮಿ ಆಗಿದೆ, ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಸ್ಬೆಂಡ್ಗೆ ಶರ್ಟ್ ಹೆಂಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಸ್ತಿದೆ ಅಮ್ಮ. ಇಲ್ಲಿ ಬಾ, ಇಲ್ಲಿ ಒಂದು ನಿಮಿಷ ಬರ್ತಿಲ್ಲ. ಸೂಪರ್ ಕಾಣಾಗತ್ತಲ್ಲ ಡುಮೆ, ಚಲೋ ಇಲ್ಲ ಅಂತ ನೋಡಿ. ಏನಂತಂದು ಯಾವಾಗ ಹೇಳಿದ್ನ? ನಾಯಿ ಕಲೆ ಬೀಳುತ್ತಂತ ನೋಡಿ ಎಂಥ ಶರ್ಟ್ಗೆ. ಇವಾಗ ಇನ್ನೂ 2 ಪಾರ್ಸೆಲ್ಸ್ ಬಂದಿದೆ. ಅಮ್ಮ ಯಾರು ನಿನ್ವಾ ಇವ್ರಿಗಂತೂ ಟ್ರಿಪ್ಗೆ ಹೋಗೋದು ಏನೂ ಚಿಂತೆ ಇಲ್ಲ. ಎಲ್ಲ ಬಟ್ಟೆ ನಾನೇ ಆರ್ಡ್ರ್ ಮಾಡಬೇಕು. ಒಂದು ಇವ್ರಿಗೆ ಬೇಕು. ಹಾಂ, ಹಲೋ ಮಿಸ್ಟರ್ ಜಮುನಾಥ್ ಸ್ವಾಮಿ, ಟ್ರಿಪ್ಪಿಗೆ ಹೋಗೋಕ್ಕೆ ನಿಮಗೆ ಬಟ್ಟೆ ಬೇಡವಾ? ಹಾಂ, ಯಾಕೆ? ಇವರು ಏನು ಬಟ್ಟೆ ತಗೋ ಅಂತಂದರೆ ಬಟ್ಟೆ ತೊಗೊಳೋದಿಲ್ಲ. ಹಂಗಾಗಿ ಎಲ್ಲ ನಾನೇ ಆರ್ಡ್ರ್ ಮಾಡ್ತೀನಿ. ಸೊ ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಇವಾಗ ನಾಡಿದ್ದು ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಇದು ಸಡನ್ ಪ್ಲ್ಯಾನಾ? ಹಾಂ, ನನ್ನ ಹಸ್ಬೆಂಡು ಎದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ರೀಸನ್ ಹೇಳಿದ್ದಾರೆ. ಎದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹೇಳು? ಅಲ್ಲ, ಮತ್ತೆ 7 ವರ್ಷ ಆಯಿತು, 8 ವರ್ಷ ಆಯಿತು, ಸಾಕಾಯಿತು ಮ್ಯಾರೇಜ್ ಲೈಫ್. ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ನಾನು ಇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ರು. ಅನ್ಕೊಳೋದು ಬೇಡ ಅಂತ ನೋಡಿ, ನಾನು ಆ ಥರ ಅಂತೀನಿ. ನಾನೇ ಈ ಸಲ ಹೇಳಿದ್ದೆ ಎಲ್ಲಿಗೂ ಬೇಡ, ಜಾಸ್ತಿ ತಿರುಗಾಡೋದಾಗಿದೆ. ಆಮೇಲೆ ರೀಸೆಂಟಾಗಿ ನಾವು ಮೂನಾರ್ಗೆ ಕೂಡ ಹೋಗಿ ಬಂದಿದ್ವಿ. ಜಾಸ್ತಿ ದಿನ ಆಗಿಲ್ಲ, ಸೆಪ್ಟೆಂಬರಲ್ಲೆಲ್ಲ ನಾವು ಹೋಗಿದ್ದು ಮೂನಾರ್ಗೆ. ಸೆಪ್ಟೆಂಬರ್ ಟೈಮಲ್ಲಿ ನಾವು ಮೂನಾರ್ಗೆ ಹೋಗಿದ್ವಿ. ಜಸ್ಟ್ 1 ಮಂತ್ ಆಯಿತು. ಅದಕ್ಕೋಸ್ಕರ ಎಲ್ಲಿಗೂ ಬೇಡ ಅಂತ ಹೇಳಿದ್ದೆ. ಆದರೆ ನಾನು ಇವಾಗ ಕರ್ಕೊಂಡು ಹೋಗಿಲ್ಲ ಅಂದರೆ ಮತ್ತೆ ಆ ಥರ ಹೇಳ್ತೀನಿ ಅಂತೇಳಿ ಆ ರೀಸನಿಗೆ ನೀನು ಕರ್ಕೊಂಡು ಹೋಗ್ತಿದ್ದೀಯ. ಹಂಗಂದರೆ ಪ್ರಿಕಾಷನ್ಸ್ ಆರ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಇಷ್ಟು ಭಯ ಇಟ್ಟಿದ್ದೀನಿ ನೋಡಿ. ಭಯ ಅಲ್ಲ, ಅದೊಂದು ಗೌರವ. ನಾಳೆ ಮತ್ತೆ ಮಕ್ಕಳ ಮುಂದೆಲ್ಲ ನಿಮ್ಮ ಅಪ್ಪಾಜಿ 7 ವರ್ಷ ಆಯಿತು ಅಂತ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಒಂದು ಬರೀ ಆ ರೀಸನ್ಗೋಸ್ಕರ ನಾನೇ ಬೇಡ ಅಂತಂದ್ರೂ ಸಡನ್ನಾಗಿ ನನಗೆ ಹೇಳಲಾರ್ದಂಗೆ ಟಿಕೆಟ್ಸ್ ಬುಕ್ ಮಾಡಿ ಇದಕ್ಕೆ ಹೋಗ್ತಾ ಇರೋದು. ಇದಾಗಿತ್ತು ಒಂದು ರ್ಯಾಂಡಮ್ ವ್ಲಾಗ್. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.